ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ರೈತ ಬಾಂಧವರೇ ನಮಸ್ಕಾರ. ನಾನು ಡಾಕ್ಟರ್ ಪ್ರಿಯಾ ಕೇವಡಸನ್ನವರ್, ಸಹಾಯಕ ಪ್ರಾಧ್ಯಾಪಕರು ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ನಿಮಗೆ ಬೀಜ ಜೀವಂತಿಕೆ ಪರೀಕ್ಷೆ ಅಂದರೆ ಸೀಡ್ ವಯಾಬಿಲಿಟಿ ಟೆಸ್ಟ್ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಬೀಜ ಜೀವಂತಿಕೆ ಪರೀಕ್ಷೆ ಅಂದರೆ ಸೀಡ್ ವಯಾಬಿಲಿಟಿ ಟೆಸ್ಟ್, ಇದನ್ನು ಮೊದಲು ಕಂಡುಹಿಡಿದವರು ಡಾಕ್ಟರ್ ಜಾರ್ಜ್ ಲೆಕಾನ್. ಇವರು ಈ ಒಂದು ವಿಧಾನವನ್ನು ಕಂಡುಹಿಡಿದ ತಕ್ಷಣ ಯಾಕೆ ಉಪಯೋಗ ಆಗುತ್ತದೆ ಅಂತಂದರೆ, ಇಲ್ಲಿ ಭಾಳ ಕಡಿಮೆ ಸಮಯದಲ್ಲೇ ನಾವು ಬೀಜ ಜೀವಂತ ಇದೇನೋ ಇಲ್ಲನೋ ಅಂತ ಟೆಸ್ಟ್ ಮಾಡ್ಬೋದು. ಇದನ್ನು ಟೆಸ್ಟ್ ಮಾಡೋಕ್ಕೆ ಒಂದು ಕೆಮಿಕಲ್ ಬರುತ್ತೆ. ಆ ಕೆಮಿಕಲ್ಗೆ ನಾವು ಸಾಮಾನ್ಯವಾಗಿ TZ ಕೆಮಿಕಲ್ ಅಂತ ಕರಿತೀವಿ. ಅದರ ಕೆಮಿಕಲ್ ನೇಮ್ ಬಂದ್ಬಿಟ್ಟು 2,3,5 ಟ್ರೈಫಿನೈಲ್ ಟೆಟ್ರಾಜೋಲಿಯಂ ಕ್ಲೋರೈಡ್ ಅಥವಾ 2,3,5 ಟ್ರೈಫಿನೈಲ್ ಟೆಟ್ರಾಜೋಲಿಯಂ ಬ್ರೋಮೈಡ್. ಈ ರಾಸಾಯನಿಕವನ್ನು ಉಪಯೋಗಿಸಿ ನಾವು ಈ ಒಂದು ಪರೀಕ್ಷೆಯನ್ನು ಮಾಡುತ್ತೇವೆ. ಈ ಪರೀಕ್ಷೆಯ ಉಪಯೋಗಗಳೆಂದರೆ, ನಾವು ಇವಾಗ ಜರ್ಮಿನೇಷನ್ ಅಂದರೆ ಬೀಜ ಮೊಳಕೆ ಪರೀಕ್ಷೆ ಮಾಡೋದಕ್ಕೆ ನಮಗೆ ಒಂದು 14ರಿಂದ 15 ದಿವಸ ಬೇಕಾಗುತ್ತೆ. ಅಷ್ಟು ಸಮಯ ಇಲ್ಲದೆ ಇದ್ದಾಗ ತುಂಬಾ ನಮಗೆ ತ್ವರಿತವಾಗಿ ಅದರ ರಿಸಲ್ಟ್ ಬೇಕಾಗಿರುತ್ತೆ. ಆ ಸಮಯದಲ್ಲಿ ನಾವು ಈ ಬೀಜ ಜೀವಂತಿಕೆ ಪರೀಕ್ಷೆಯನ್ನು ಉಪಯೋಗಿಸಿ ಬೀಜಗಳ ಗುಣಮಟ್ಟವನ್ನು ದೃಢೀಕರಿಸಬಹುದು. ಆದ್ದರಿಂದ ಯಾವ ಬೀಜ ಕವಚ ದಪ್ಪವಾಗಿದ್ದರೆ ಅಂಥ ಬೀಜಗಳನ್ನು ನಾವು ಮೊದಲೇ ನೆನೆ ಇಡ್ತೀವಿ. ನೆನೆ ಇಡೋದಂತಂದರೆ ನೀರಲ್ಲಿ ಹಾಕಿ ಸ್ವಲ್ಪ ಒಂದು 3-4 ಗಂಟೆಗಳ ಸಮಯ ನೀರಲ್ಲಿ ನೆನೆ ಇಡ್ತೀವಿ. ನೆನೆ ಇಟ್ಟು ಆಮೇಲೆ ಬೀಜ ಕವಚ ತೆಳು ಆದ ಮೇಲೆ ಈ ಕೆಮಿಕಲನ್ನು ತೊಗೊಂಡ್ಬಿಟ್ಟು, ಈ ರಸಾಯನವನ್ನು ತೊಗೊಂಡ್ಬಿಟ್ಟು ಅದನ್ನು ಡಿಸ್ಟಿಲ್ ವಾಟರಲ್ಲಿ ಹಾಕಿಬಿಟ್ಟು, ಅಂದರೆ ಪರ್ಸೆಂಟೇಜ್ ಇರುತ್ತೆ, 1% ಮಾಡ್ಕೊತೀವಿ ನಾವು. 1% ಮಾಡಿಬಿಟ್ಟು ಅದನ್ನು ಆ ನೀರಲ್ಲಿ ಸರಿಯಾಗಿ ಮಿಶ್ರಣ ಮಾಡಿದ ಮೇಲೆ ನಾವು ಬೀಜಗಳ ಕವಚಗಳು ತೆಳು ಆದ ಮೇಲೆ ಆ ಬೀಜಗಳನ್ನು ಆ ರಸಾಯನದಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು. ಬಿಟ್ಟಾಗ ಒಂದು ವೇಳೆ ಬೀಜ ಜೀವಂತಿಕೆ ಚೆನ್ನಾಗಿದ್ದು, ಬೀಜ ಒಳ್ಳೆ ಗುಣಮಟ್ಟದ್ದಾಗಿದ್ದರೆ ಬೀಜದಲ್ಲಿ ನಾವು ಕಲರ್ ಚೇಂಜ್ ಅಂದರೆ ಬಣ್ಣ ಬದಲಾವಣೆ ಆಗುತ್ತದೆ. ಕವಚದಲ್ಲಿ ನಾವು ನೋಡ್ಬೋದು, ಮತ್ತು ಪೂರ್ತಿ ಬೀಜದಲ್ಲಿ ನಾವು ಕಲರ್ ಚೇಂಜ್ ಅಂದರೆ ಬಣ್ಣ ಚೇಂಜ್ ಆಗೋದನ್ನು ನೋಡ್ತೀವಿ. ಅದು ಕೆಂಪು ಅಥವಾ ಪಿಂಕ್, ಗುಲಾಬಿ ಬಣ್ಣಕ್ಕೆ ಬಣ್ಣ ಚೇಂಜ್ ಆಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಈ ಬೀಜಗಳು ಒಳ್ಳೆ ಗುಣಮಟ್ಟದ ಬೀಜಗಳು ಅಂತ ನಾವು ಅದನ್ನು ದೃಢೀಕರಿಸಬಹುದು. ಇದನ್ನು ನಾವು ತುಂಬ ತ್ವರಿತವಾಗಿದ್ದ ನಮಗೆ ರಿಸಲ್ಟ್ ಬೇಕಾದಾಗ ಈ ಒಂದು ಪರೀಕ್ಷೆಯನ್ನು, ಬೀಜಗಳ ಗುಣಮಟ್ಟಗಳನ್ನು ನಿರ್ಧರಿಸಲು ಮಾಡುತ್ತೇವೆ. ಇದನ್ನು ಎಲ್ಲ ನಮ್ಮ ಬೀಜ ಪರೀಕ್ಷಾಲಯಗಳಲ್ಲಿ ಅಥವಾ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಭಾಗದ ಲ್ಯಾಬ್ರೋಟರಿಗಳಲ್ಲೂ ಕೂಡ ನಾವು ಈ ಒಂದು ಪರೀಕ್ಷೆಯನ್ನು ಮಾಡುತ್ತೇವೆ. ಮತ್ತು ಈ ಪರೀಕ್ಷೆಯಿಂದ ನಾವು ಇದನ್ನು ಬೀಜದಲ್ಲಿ ನಮಗೆ ಬೀಜ ಜೀವಂತಿಕೆ ಎಷ್ಟು ಮುಖ್ಯನೋ ಅಷ್ಟೇ ಬೀಜದ ಗುಣಮಟ್ಟ ನಿರ್ಧರಿಸಲು ಬೀಜ ಮೊಳಕೆ ಪರೀಕ್ಷೆನೂ ಉಪಯೋಗವಾಗಿದೆ. ಬಟ್ ಇದರಲ್ಲಿ ನಾವು ಬೀಜಗಳಲ್ಲಿ ಆ ಬಣ್ಣ ಬದಲಾವಣೆ ಆಗಿರುತ್ತಲ್ಲ, ಬಣ್ಣ ಪೂರ್ತಿಯಾಗಿ ಬದಲಾವಣೆ ಆಗಿದೆಯೇನೋ ಅಥವಾ ಎಲ್ಲೆಲ್ಲೋ ಒಂದೊಂದು ಕಡೆ ಮಾತ್ರ ಬದಲಾವಣೆ ಆಗಿ ಪೂರ್ತಿ ಬೀಜ ಬಣ್ಣ ಚೇಂಜ್ ಆಗದೆ ಇದ್ದಾಗ ಅಂಥದನ್ನು ನಾವು ಮೀಡಿಯಂ ಗುಣಮಟ್ಟ ಅಥವಾ ಕೆಳ ಗುಣಮಟ್ಟದ ಬೀಜಗಳು ಅಂತ ನಾವು ದೃಢೀಕರಿಸ್ತೀವಿ. ಅದೇ ಪೂರ್ತಿ ಬೀಜ ಎಲ್ಲ ಕೆಂಪು ಕಲರ್ ಆಗಿ ಅಥವಾ ಗುಲಾಬಿ ಕಲರ್ದಾಗಿ ಬದಲಾವಣೆ ಆಗಿದ್ದರೆ ಅಂಥ ಬೀಜಗಳನ್ನು ಒಳ್ಳೆ ಗುಣಮಟ್ಟದ ಬೀಜಗಳು ಅಂತ ಹೇಳ್ತೀವಿ. ಅದೇ ರೀತಿ ನಮಗೆ ತ್ವರಿತವಾಗಿ ಮಾರಾಟ ಮಾಡಬೇಕಾಗಿದ್ರೆ ಯಾವುದೋ ಒಂದು ಬೀಜನ, ಆ ಬೀಜದ ಗುಣಮಟ್ಟವನ್ನು ದೃಢೀಕರಿಸಲು ಈ ಒಂದು ಪರೀಕ್ಷೆ ತುಂಬಾ ಉಪಯುಕ್ತವಾಗಿದೆ. ಆಮೇಲೆ ನಮ್ಮ ಲ್ಯಾಬ್ರೋಟರಿಗಳಲ್ಲೂ ನಾವು ಇದನ್ನ ಮಾಡ್ತೀವಿ. ಎಲ್ಲ ಬೀಜ ಪರೀಕ್ಷಾಲಯಗಳಲ್ಲೂ ಈ ಒಂದು ಟೆಟ್ರಾಜೋಲಿಯಂ ಟೆಸ್ಟ್ ಅಂತೀವಲ್ಲ, ಇದನ್ನ ಮಾಡ್ತೀವಿ. ಇದು ತುಂಬಾ ಉಪಯುಕ್ತವಾಗಿದೆ. ಯಾರಾದರೂ ರೈತರು ತಮ್ಮ ಬೀಜದ ಗುಣಮಟ್ಟವನ್ನು ತಾವು ಇವಾಗಲೇ ಮಾರಾಟ ಮಾಡಬೇಕಾಗಿತ್ತು, ತ್ವರಿತವಾಗಿ ಅದರ ರಿಸಲ್ಟ್ ಬೇಕಾದಾಗ ಈ ಒಂದು ಪರೀಕ್ಷೆಯನ್ನು ಮಾಡಿ ಬೀಜಗಳ ಗುಣಮಟ್ಟವನ್ನು ನಿರ್ಧರಿಸಬಹುದು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9060202709 ಸಂಪರ್ಕಿಸಬಹುದು. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್, ನಿರ್ವಹಣೆ SR ಭಟ್.